ನಮಸ್ಕಾರ ಕರುನಾಡು. ನನ್ನ ಮೊದಲನೆಯ ಶಾರ್ಟ್ ವಿಡಿಯೋ ಇವತ್ತು ಮಾಡ್ತಾಯಿದ್ದೀನಿ. ಸೋಮವಾರ ಮೇ 5ನೇ ತಾರೀಕು ಬೆಳಿಗ್ಗೆ ಎದ್ದು ಕೆಲಸ ಮುಗಿಸಿ ಆಫೀಸ್ಗೆ ರೆಡಿ ಆದೆ. ಆದರೆ ನನ್ನ ಸಹೋದ್ಯೋಗಿ ಇವತ್ತು ಲೀವಲ್ಲಿದ್ದಾರೆ ಅಂತ ಗೊತ್ತಾಗಿ ಸ್ವಲ್ಪ ಬೇಸರ ಆಯಿತು. ಯಾಕೆ ಗೊತ್ತಾ, ಅವ್ರು ನನ್ನ ಕರ್ಕೊಂಡು ಹೋಗಲ್ಲ, ನಾನು ಮೆಟ್ರೋ, ಬಸ್, ಓಲಾ ಈ ಥರ ಹೋಗಬೇಕಾಗುತ್ತೆ ಅಂತ. ಸರಿ ಅಂತ ಓಲಾ ರ್ಯಾಪಿಡೋ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದೆ, ಅದು ಸಿಗಲಿಲ್ಲ. ಅಲ್ಲೊಂದು 30 ನಿಮಿಷ ವ್ಯರ್ಥ ಆಯಿತು. ಕಾಲ ವ್ಯರ್ಥ ಬೇಡ ಅಂತ ಮೆಟ್ರೋ ಹಿಡಿದೆ. ಅರ್ಧ ದಾರಿ ಮೆಟ್ರೋ, ಆಮೇಲೆ ಬಸ್ಸು ಇಲ್ಲ ರ್ಯಾಪಿಡೋ ಹೋಗಬೇಕಾಗುತ್ತೆ. ಟೈಮ್ ಆಗೋಗಿತ್ತು, 1 ಅವರ್ ಆಲ್ರೆಡಿ ಲೇಟ್ ಆಗಿತ್ತು ಅಂತ ರ್ಯಾಪಿಡೋ ಬುಕ್ ಮಾಡಿದೆ. ಅದೊಂದು 15 ನಿಮಿಷ ಕಾಯಬೇಕಾಯಿತು. ಎಲ್ಲ ಮುಗಿಸಿ ಅಂದವೇ ಹೋಗ್ತಾ ಒಂಥರ ಹುಚ್ಚಿಡ್ದಂಗೆ ಆಯಿತು. ಈ ಲ್ಯಾಪ್ಟಾಪ್ ಬ್ಯಾಗ್, ಈ ತೂಕ, ಸೋಮವಾರ ಮೀಟಿಂಗ್ಸ್, ರೆಸ್ಪಾನ್ಸಿಬಿಲಿಟಿ, ಫ್ಯಾಮಿಲಿ, ಕೆಲಸದ ಒತ್ತಡ, ಹೀಗೆ ಹಲವಾರು ಚಿಂತೆ ಬಂದು ಕೆಲಸನೂ ಬೇಡ ಏನೂ ಬೇಡ, ಆರಾಮಾಗಿ ಮನೇಲಿ ಇದ್ಬಿಡೋಣ ಅನ್ನಿಸ್ತು. ಬಟ್ ಆರಾಮಾಗಿರೋದಕ್ಕೂ ಆಗಲ್ಲ, ಹೊಟ್ಟೆಪಾಡು, ನಡಿಲೇಬೇಕು. ಸೊ ಹೋಗ್ತಾ ದಾರಿಲಿ ನೋಡಿದೆ, ಮೆಟ್ರೋ ಕನ್ಸ್ಟ್ರಕ್ಷನ್ ಕೆಲಸ ಮಾಡೋರು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೆಲಸ ಮಾಡೋರು, ಆಟೋ ಡ್ರೈವರ್ಸ್, ಕ್ಯಾಬ್ ಡ್ರೈವರ್ಸ್, ಬಸ್ ಡ್ರೈವರ್ಸ್, ಹೀಗೆ ಹಲವಾರು ಜನ ನೋಡಿದರೆ ಅವರೆಲ್ಲ ಬಿಸಿಲು ಮಳೆ ಅನ್ನೋದಲ್ಲದೆ ಕಷ್ಟಪಡ್ತಾ ಇದ್ದಾರೆ. ನೋಡಿ ನನ್ನ ಆಫೀಸ್, ಅಟ್ಲೀಸ್ಟ್ ದೇವರು ನನಗೆ ಇಂಥ ಒಂದು ಬಿಲ್ಡಿಂಗಲ್ಲಿ ಕೂತ್ಕೊಂಡು ಕೆಲಸ ಮಾಡೋಷ್ಟು ಕೊಟ್ಟಿದ್ದಾನೆ. ಸೊ ನೊಂದ್ಕೋಬಾರ್ದು, ಕಷ್ಟಪಡಬೇಕು. ಕಾಯಕವೇ ಕೈಲಾಸ, ಬದುಕು ಚರಕ, ಜಟಕಾ ಬಂಡಿ, ಒಂದೇ ಮಾತರು.